ನಟಿ ಮಾಧವಿಯವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ನಿಜಕ್ಕೂ ಮಾಧವಿ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಮೇರು ನಾಯಕಿ ನಟಿ ಅಂತಲೇ ಹೇಳ್ಬೋದು ಮಾಧವಿಯವ್ರನ್ನ. ಇಂಥ ಮಾಧವಿಯವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸೇರಿಕೊಂಡು ಲಕ್ಷ್ಮೀ ಬಾರಮ್ಮ, ನಾಗಿಣಿ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಬಂದರು. ಮತ್ತು ನಾನಿನ್ನ ಮರೆಯಲಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ಮತ್ತು ಗಂಧದ ಗುಡಿ, ಹೀಗೆ ಒಳ್ಳೊಳ್ಳೆ ಅದ್ಭುತವಾದಂಥ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಮಾಧವಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಚಿತ್ರರಂಗದಿಂದ ಈಗಾಗಲೇ ದೂರ ಉಳಿದು 35 ವರ್ಷಗಳ ಕಳೀತು. ಈಗ ಫಾರಿನಲ್ಲಿ ಹೋಗಿ ಸೆಟಲ್ ಆದರೂ ಒಬ್ಬ ಒಳ್ಳೆ ಉದ್ಯಮಿನೂ ಸಹ ಅವರು ಮದುವೆ ಸಹ ಆಗ್ತಾರೆ. ಇನ್ನು ಒಳ್ಳೆಯ ಉದ್ಯಮಿ ಜೊತೆ ಮದುವೆಯಾಗಿ ಲೈಫ್ ಕೂಡ ಈಗ ಸೆಟಲ್ ಕೂಡ ಆದರು. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಾಯಕಿಯರಲ್ಲಿ ಪ್ರೈವೇಟ್ ಜೆಟ್ ಹೊಂದಿರುವಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಮ್ಮ ಮಾಧವಿಯವರು ಅಂತಲೇ ಹೇಳಲಾಗ್ತದೆ. ಇಂಥ ಅದ್ಭುತವಾದಂಥ ಕಲಾವಿದೆ, ನಟಿ, ನಾಯಕಿ ಇನ್ನಿಲ್ಲ ಅನ್ಬೋದು. ಯಾಕೆಂದರೆ 35 ವರ್ಷಗಳ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದ್ರು. ಇಂಥ ನಾಳೆ ಚಿತ್ರರಂಗಕ್ಕೆ ಹಿರಿಯ ನಾಯಕಿಯಾಗಿ ಪೋಷಕ ಪಾತ್ರದಲ್ಲಿ ಅಥವಾ ಸೀರಿಯಲ್ಗಳ ಮುಖಾಂತರ ವಾಪಸ್ ಬರ್ತಾರೆ ಅಂದುಕೊಂಡಂಥ ಅಭಿಮಾನಿಗಳಿಗೆ ಇದೊಂದು ಆಘಾತಕಾರಿಯಾದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು. ಹಾಗಾಗಿ ನಮ್ಮ ಮಾಧವಿಯವರು ಇನ್ನಿಲ್ಲ ಅಂತಲೇ ಹೇಳಲಾಗ್ತದೆ. ಹಾಗಾದರೆ ನೀವೇನಂತ ನೀವು ಕೂಡ ಮಾಧವಿಯವರ ಫ್ಯಾನ್ ಆಗಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ. ಹಾಗೆ ಮಾಧವಿಯವರನ್ನ ಮಿಸ್ ಮಾಡಿದ್ರು ಕೂಡ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.